ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನೋಡಿದ್ರೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಅದಕ್ಕೆ ಬೇಕಾಗಿರುವಂಥ ಡೆಕೋರೇಷನ್ಸು, ಕ್ರಾಫ್ಟ್ ಐಟಮ್ಸು ಹೇಗೆ ಮಾಡೋದು, ಮನೆಯಲ್ಲಿ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಳ್ಳೋದು ಕಮ್ಮಿ ರೇಟಲ್ಲಿ ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತಿದ್ದೀನಿ. ಇನ್ನು ಮುಂದಕ್ಕೆ ಈ ಥರ ಡೆಕೋರೇಷನ್ ವೀಡಿಯೋಸ್ ಬೇಕು ಅಂತಂದರೆ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ನಿಮಗೆಲ್ಲ ಗೊತ್ತು ನಾವು ಎಷ್ಟೊಂದು ಜೋರಾಗಿ ಆಚರಣೆ ಮಾಡ್ತೀವಿ ಅಂತ. ಅದೇ ರೀತಿಯೇ ಈ ವರ್ಷವೂ ಒಂದು 20 ದಿನಕ್ಕಿಂತ ಮುಂಚೆನೇ ಶುರು ಮಾಡಿಬಿಟ್ಟೆ ಮನೆ ಕ್ಲೀನಿಂಗು ಮತ್ತು ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ಪರ್ಚೇಸ್ ಮಾಡೋವಂಥದ್ದು, ಸೀರೆ, ಡೆಕೋರೇಷನ್ ಐಟಮ್ಸ್ ಎಲ್ಲನೂ. ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ಮಾಡ್ತಿರೋದೇನು ಅಂತ ನೋಡಿದ್ರೆ, ಚಿಕ್ಕದಾಗಿ ಲಕ್ಷ್ಮಿನ ಕೂರಿಸೋದಕ್ಕೋಸ್ಕರ ಒಂದು ಲೋಟಸ್ ಬೌಲನ್ನೇ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಲಕ್ಷ್ಮಿ ಅಂತಂದ್ರೇ ತಾವರ ಹೂ ತುಂಬ ಇಷ್ಟ. ಅದನ್ನು ಈ ಗೋಲ್ಡ್ ಕಾಯಿನ್ಸಲ್ಲಿ ಡೆಕೋರೇಟ್ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಇದಕ್ಕೆ ಜಾಸ್ತಿ ಏನು ಖರ್ಚಿಲ್ಲ, ಮನೆಯಲ್ಲಿರುವಂಥ ವಸ್ತುಗಳಲ್ಲೇ ಮಾಡ್ಕೋಬೋದು. ಈ 5 ರೂಪೀಸ್ ಕಾಯಿನ್ಸ್ ಇದೆಯಲ್ಲ, ಈ ಕಾಯಿನ್ಸು ಮತ್ತು ಒಂದು ಡಬಲ್ ಟೇಪು, ಒಂದು ಚಿಕ್ಕದಾಗಿ ಬೌಲು. ಓಕೆ, ಸೊ ಇದನ್ನು ರೆಡಿ ಮಾಡಿಕೊಂಡು ನಾನು ಈ 5 ರೂಪೀಸ್ ಕಾಯಿನ್ಸನ್ನು ಏನು ಮಾಡಿದೆ ಅಂತಂದರೆ ಪೀತಾಂಬರಂ ಪೌಡರ್ ಹಾಕಿ ಫುಲ್ ತೊಳೆದಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಅದು ತುಂಬ ಬ್ರೈಟಾಗಿ ಗೋಲ್ಡಾಗಿ ಕಾಣಬೇಕು ಅಂತ. ಸೊ ಆ ಥರ ತೊಳೆದಿಟ್ಕೊಂಡು ಒಂದು ಚಿಕ್ಕ ಬೌಲ್ ತೊಗೊಂಡೆ. ಚಿಕ್ಕ ಬೌಲು, ನನ್ನ ಹತ್ರ ಇರೋ ಲಕ್ಷ್ಮಿ ಅಂತೂ ತುಂಬ ಚಿಕ್ಕ ಲಕ್ಷ್ಮಿ, ಹಾಗಾಗಿ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಡಬಲ್ ಟೇಪ್ ಅಂಟಿಸ್ಕೊಂಡು ಈ ಥರ ಫಸ್ಟ್ ಲೇಯರು ಈ ತೊಳೆದಿಟ್ಟಿರೋ ಕಾಯಿನ್ಸನ್ನು ಅಂಟಿಸ್ಕೊಳ್ತಿದ್ದೀನಿ. ನೋಡಿ ಅದು ಹೇಗೆ ಅಂಟಿಸ್ತಿದ್ದೀನಿ ಅಂತಂದರೆ, ಒಂದು ಅರ್ಧ ಕಾಯಿನ್ ಬಂದ್ಬಿಟ್ಟು ಬೌಲಿಗೆ ಅಂಟ್ಕೋಬೇಕು, ಇನ್ನೊಂದು ಅರ್ಧ ನೋಡಿದ್ರೆ ನಿಮಗೆ ಬೌಲಿನ ಮೇಲೆ ಕಾಣಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಹೂವಿನ ಆಕಾರ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು 2ನೇ ಲೇಯರ್ನ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಈ 2 ಕಾಯಿನ್ ಅಂಟಿಸಿರೋ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಆ ಜಾಗದಲ್ಲಿ 2ನೇ ಲೇಯರ್ನ ಮಾಡ್ತಾಯಿದ್ದೀನಿ. ನನ್ನ ಬೌಲ್ ತುಂಬ ಚಿಕ್ಕದು, ಹಾಗಾಗಿ ನನಗೆ 2 ಲೇಯರ್ ಬಂತು. ನೀವೇನಾದರೂ ದೊಡ್ಡದಾಗಿ ತಗೊಂಡ್ರೆ ಇನ್ನೊಂದು ಲೇಯರ್ ಬರ್ಬೋದು. ಸೊ ನೋಡಿ, ಲೋಟಸ್ ಬೌಲ್, ತಾವರೆ ಹೂವಿನ ಬಟ್ಲು ರೆಡಿ ಆಯಿತು ಅಮ್ಮನ ಕೂರಿಸೋದಕ್ಕೋಸ್ಕರ. ಬನ್ನಿ, ಇದನ್ನು ತುಂಬ ರೀತಿಯಲ್ಲಿ ನೀವು ಡೆಕೋರೇಟ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಇದಕ್ಕೆ ತುಂಬ ಅಕ್ಕಿ ಹಾಕಿ, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಹಾಕಿ ಲಕ್ಷ್ಮಿನ ಕೂರಿಸ್ಕೊಂಡೆ. ನೋಡಿ ಎಷ್ಟು ಚೆಂದ ಕಾಣ್ತಿದ್ದಾರೆ ಅಲ್ವಾ ಲಕ್ಷ್ಮಿ. ಸೊ ಈ ಥರ ಡೆಕೋರೇಟ್ ಮಾಡಿಕೊಂಡೆ ತುಂಬ ಸಿಂಪಲ್ಲಾಗಿ. ಇದು ಹಬ್ಬದ ದಿನ ಇದಕ್ಕೆ ನೀವು ಇನ್ನೂ ಹಲವಾರು ರೀತಿಯಲ್ಲಿ ಡೆಕೋರೇಟ್ ಮಾಡ್ಕೋಬೋದು. ಕೆಳಗಡೆ ನೀರು ಹಾಕಿ ಹೂವಿನಲ್ಲಿ. ನಾನಿವತ್ತು ಸುಮ್ಮನೆ ಒಂದು 3 ಎಲೆನ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಈ ಥರ ಡೆಕೋರೇಷನ್ ವೀಡಿಯೋಸ್ನ ಹಾಕ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.